ನಮಸ್ತೆಸ್ತು ಮಹಾಮಾಯೀ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಮಸ್ಕಾರ ವೀಕ್ಷಕರೇ. ಜುಲೈ 12ರಿಂದ 18ರವರೆಗೆ ವಾರ ಭವಿಷ್ಯ ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರದಲ್ಲಿ ತುಂಬಾ ಪ್ರಾಡಕ್ಟಿವ್ ವಾರ ಅಂತ ಹೇಳ್ಬೋದು. ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿ ಅದರಿಂದ ಉತ್ತಮ ಫಲಿತಾಂಶವನ್ನು ನೀವು ಪಡೀತೀರ. ಪ್ರಗತಿಯ ವಾರ ಅಂತಲೂ ಹೇಳ್ಬೋದು. ತುಂಬ ದಿನಗಳಿಂದ ಯಾವುದೋ ಕಾರಣಕ್ಕೆ ಮಧ್ಯದಲ್ಲೇ ನಿಂತು ಹೋಗಿರುವ ನಿಮ್ಮ ಯೋಜನೆಗಳಿಗೆ ಆರಂಭ ಮಾಡಲು ನಿಮಗೆ ಒಪ್ಪಿಗೆನೂ ಸಿಗುತ್ತೆ. ನಿಮ್ಮ ಐಡಿಯಾಸ್ ಮತ್ತು ನಿಮ್ಮ ಪರಿಶ್ರಮಕ್ಕೆ ಟೀಮ್ ಎದುರು ನಿಮ್ಮ ಬಾಸ್ ಮೆಚ್ಚುಗೆಯನ್ನು ನೀಡ್ತಾರೆ. ಅದರಿಂದ ಪ್ರಮೋಷನ್ಗೆ ಅವಕಾಶ ಸಿಗುವ ಸಾಧ್ಯತೆಯೂ ಇರುತ್ತೆ. ಸೀನಿಯರ್ಸ್ ಅಥವಾ ಅಧಿಕಾರಿಗಳಿಂದ ನಿಮಗೆ ಬಲವಾದ ಬೆಂಬಲ ದೊರೆಯುತ್ತೆ ಈ ವಾರ. ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಸರ್ಕಾರದಿಂದ ಬೆಂಬಲ ಸಿಗುತ್ತೆ. ಆದರೆ ಬುಧ ವಕ್ರವಾಗಿ ಇರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ಸ್ಗಳನ್ನು 2 ಸಲ ನೀವು ಚೆಕ್ ಮಾಡಬೇಕಾಗುತ್ತೆ. ಆಫೀಸ್ನಲ್ಲಿ ಏನೇ ವಿಚಾರವಾಗಿ ಮಾತಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ನಂತರ ನೀವು ಮಾತಾಡಬೇಕು. ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆ ಇರುತ್ತೆ. ತಪ್ಪು ತಿಳುವಳಿಕೆ ಆಗಬಹುದು. ಅದರಿಂದ ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಅಂತ ನಿಮ್ಮ ಆದಾಯದಲ್ಲಿ ಸುಧಾರಣೆ ನೀವು ಕಾಣಬಹುದು. ಆದರೆ ಈ ಸಮಯದಲ್ಲಿ ನೀವು ಖರ್ಚುಗಳ ಬಗ್ಗೆ ನೀವು ಎಚ್ಚರ ವಹಿಸಬೇಕು. ಡಿಸಿಪ್ಲಿನ್ ತರಬೇಕು. ನೀವು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಉಳಿತಾಯದ ಕಡೆ ಗಮನ ಕೊಡಿ. ನಿಮಗೆ ಸೇರಬೇಕಾಗಿರುವ ಬಾಕಿ ಇರುವ ಹಣ ಯಾರಿಗೋ ಕೊಟ್ಟಿರ್ತೀರಾ, ಅದು ನಿಮ್ಮ ಕೈಗೆ ಬಂದು ಸೇರುತ್ತೆ ಈ ವಾರ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಮೈಂಡ್ ಸ್ವಲ್ಪ ರೆಸ್ಟ್ಲೆಸ್ನೆಸ್ ಥರ ಅನಿಸುತ್ತೆ. ಆದಷ್ಟು TV ಮೊಬೈಲಿಂದ ದೂರ ಇದ್ದು ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಮಾಡ್ಕೊಳ್ಬೇಕು. ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವ ಜಾಗದಲ್ಲಿ ಕೂತ್ಕೊಂಡು ಗಮನವಿಟ್ಟು ಓದೋಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಯಾವುದೇ ಕಾನ್ಸೆಪ್ಟ್ ಬಗ್ಗೆ ರಿವೈಸ್ ಮಾಡುವಾಗ ಅದನ್ನು ಯಾರಿಗಾದರೂ ಎಕ್ಸ್ಪ್ಲೇನ್ ಮಾಡಿ. ಅದರಿಂದ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ತುಂಬಾ ಪಾಸಿಟಿವ್ ಆಗಿರುತ್ತೆ. ಜೊತೆಗೆ ನೀವು ತುಂಬ ಚೆನ್ನಾಗಿ ಬ್ಯಾಲೆನ್ಸು ಮಾಡ್ತೀರಾ ಫ್ಯಾಮಿಲಿ ಜೀವನವನ್ನು. ಮನೆಯಲ್ಲಿ ಹಿರಿಯರಿಂದ ನಿಮಗೆ ಸಲಹೆ ಅಂದರೆ ಅಡ್ವೈಸ್ ಸಿಗುತ್ತೆ. ಅದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹಿರಿಯರ ಅಡ್ವೈಸ್ಗಳಿಂದ ಮನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅಂದರೆ ಪರಿಹಾರ ಸಿಗುತ್ತೆ. ಮನೆಗೆ ಈ ವಾರ ಗೆಸ್ಟ್ ಬರಬಹುದು. ನೀವು ತುಂಬ ಚೆನ್ನಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀರಾ. ಆದರೆ ಯಾವುದೇ ದೊಡ್ಡ ನಿರ್ಧಾರಗಳನ್ನು ಈ ವಾರ ತಗೋಬೇಕಾದ್ರೆ ನೀವು ತುಂಬ ಯೋಚನೆ ಮಾಡಿ ತಗೋಬೇಕು. ಯಾಕಂದರೆ ಗುರು ಬಂದು ಅಸ್ತನಾಗ್ತಾನೆ ಜುಲೈ 14ರಿಂದ. ಅದಕ್ಕೋಸ್ಕರ ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಾದ್ರೆ ಅತಿಯಾಗಿ ಆಲೋಚನೆ ಮಾಡ್ತೀರಾ, ಜಾಸ್ತಿ ಆಲೋಚನೆ ಮಾಡ್ತೀರಾ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಿದ್ದೆ ಕಮ್ಮಿ ಆಗುತ್ತೆ. ಆದಷ್ಟು ರಿಲ್ಯಾಕ್ಸ್ ಆಗಿರಿ. ಮ್ಯೂಸಿಕ್ ಕೇಳಿ, ನಿಮ್ಗೆ ಇಷ್ಟವಾಗಿರೋ ಮ್ಯೂಸಿಕ್ ಕೇಳಿ ಮತ್ತು ವಾಕಿಗೆ ಹೋಗ್ಬಿಟ್ಟು ಬನ್ನಿ. ಸ್ವಲ್ಪ ನೇಚರ್ಗೆ ಕನೆಕ್ಟ್ ಆಗಿ ನಿಮ್ಮ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ. ಜೊತೆಗೆ ಕೆಲಸ ಮಾಡುವಾಗ ಮಧ್ಯದಲ್ಲಿ ಬ್ರೇಕ್ಸ್ನ ನೀವು ತಗೋಬೇಕು. ಬ್ರೇಕ್ಸ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ಸಾಕಷ್ಟು ನೀವು ನೀರನ್ನು ಕುಡಿಬೇಕು. ಪರಿಹಾರ ಬಂದು ನಿಮ್ಮ ರಾಶಿಯಾಧಿಪತಿ ಶುಕ್ರ ಕೇತುವಿನ ಜೊತೆ ಇರೋದ್ರಿಂದ ಓಂ ಶುಕ್ರಾಯ ನಮಃ ಅಂತ ಮಂತ್ರವನ್ನು 108 ಸಲ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ದೀಪವನ್ನು ಬೆಳಗಿಸಿ ಆರಾಧನೆ ಮಾಡೋದ್ರಿಂದ ಒಳ್ಳೆಯದು. ಮತ್ತು ಬಡವರಿಗೆ ಹಾಲು ಸಿಹಿಯನ್ನು ಹಂಚೋದ್ರಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಎಲ್ಲ ದೂರ ಆಗುತ್ತೆ. ಧನ್ಯವಾದಗಳು.